ತಾಲೂಕು ಕಚೇರಿ ಬಂಡವಾಳ ಶಾಹಿಗಳ ಕಚೇರಿಯಾಗಿದೆ, ಬಡವರ ಕಚೇರಿಯಲ್ಲ. ಭೂ ವಿವಾದದಲ್ಲಿ ಬಿಳಿಕೆರೆ ಹೋಬಳಿಯ ರಾಜಸ್ವ ನಿರೀಕ್ಷಕ ಮಂಜುನಾಥ್ ರವರು 42 ಎಕರೆ ಭೂಮಿ ದುರಸ್ತಿ ಮಾಡಲು ಶಾಮೀಲಾಗಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಆರೋಪಿಸಿದರು. ಅವರು ನಗರದ ತಾಲೂಕು ಕಚೇರಿ ಮುಂದೆ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷ ಅತ್ತಿಕುಪ್ಪೆ ರಾಮಕೃಷ್ಣ, ತಾಲೂಕು ರೈತ ಸಂಘದ ಅಧ್ಯಕ್ಷ ಬೆಂಕಿಪುರ ಚಿಕ್ಕಣ್ಣ, ಅಗ್ರಹಾರ ರಾಮೇಗೌಡ, ಪುಟ್ಟಸ್ವಾಮಿ, ಕಲ್ಕುಣಿಕೆ ಬಸವರಾಜು ಹಾಗೂ ಚಂದ್ರೇಗೌಡ ಸೇರಿದಂತೆ ಹಲವರು ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಅವ್ರ ಬಗ್ಗೆ ಅಗೌರವವಾಗಿ ಮಾತಾಡಿರೋದು ಮತ್ತು ಮಾನ್ಯ ದಿವಸ ಫೋನಿನ ಮೂಲಕ ಧಮಕಿ ಆಗಿರೋ ವಿಚಾರ ಕೂಡ ಬಿಳಿಕೆರೆ ಹೋಬಳಿ ಆರ್.ಎ. ಮಂಜುನಾಥ್ ಅವರು ಆ ಒಂದು ವಿಚಾರವಾಗಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ನಾವು ಮನವಿ ಪತ್ರ ಕೊಟ್ಟು ಕೂಡ ಇಲ್ಲಿವರೆಗೆ ಕರೆಸಿ 2 ಕಡೆ ಕರೆಸಿ ಏನು ವಿಚಾರ ಅದನ್ನು ತನಿಖೆಯನ್ನು ಮಾಡದಿರಂಥ ತಾಲೂಕು ಆಡಳಿತ ಮತ್ತು ವಿಭಾಗಾಧಿಕಾರಿಗಳ ವಿರುದ್ಧವಾಗಿ ಇವತ್ತು ಅನಿವಾರ್ಯವಾಗಿ ಚಳವಳಿ ಮಾಡ್ತಾ ಇದ್ದೀವಿ. ನಿನ್ನೆ ಆ ವ್ಯಕ್ತಿನ ಪೊಲೀಸ್ ಅಧಿಕಾರಿಗಳು DSP ಅವರು ಕರೆಸಿ ಅವರ ಅಹವಾಲುಗಳನ್ನ ವಿಚಾರಣೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿ ನಾವು ಒತ್ತಡವನ್ನು ಮಾಡಿದ್ದು. ಆದರೆ DSP ಅವರು ಆ ವಿಚಾರವಾಗಿ ಕರೆದು ಮಾತುಕತೆ ಆಡಿ ಆತ ಕ್ಷಮೆ ಕೋರಂತ ಬಹಿರಂಗವಾಗಿ ಕ್ಷಮೆಯನ್ನು ಕೋರಿದ್ದಾನೆ ನಿನ್ನೆ DSP ಆಫೀಸಲ್ಲಿ. ಆದರೂ ಕೂಡ ಈ ಭೂ ವಿವಾದದಲ್ಲಿ ಅವನು ಶಾಮೀಲಾಗಿರೋಂಥದ್ದು, ಅದಕ್ಕೆ ಸಪೋರ್ಟ್ ಮಾಡಿರೋಂಥದ್ದು, ಅದಕ್ಕೆ ಈ ಭೂ ಹಗರಣಕ್ಕೆ ಮಾಡಿರೋಂಥ ಅಪರಾಧದ ಮೇಲೆ ಅದು ಪರಿಶೀಲನೆ ಮಾಡಿ ಅದರ ಜೊತೆಗೆ ಈ ಭೂಮಿನ ಏಕಾಏಕಿ ನಮ್ಮ ರಾಜಣ್ಣವ್ರು ಹೇಳ್ದಂಗೆ 42 ಎಕರೆ ಏಕಾಏಕಿ 1 ತಿಂಗಳು 2 ತಿಂಗಳಲ್ಲಿ ದುರಸ್ತಾಗಿದೆ ಅಂತಂದರೆ ಇದು ದೊಡ್ಡ ಒಂದು ಬಂಡವಾಳಶಾಹಿಗಳು ಕಚೇರಿ ಆಗಿದೆ ಹೊರತು ಇದು ಬಡವರ ಕಚೇರಿ ಆಗಿಲ್ಲ. ಇವತ್ತು ಹಲವಾರು ಉದಾಹರಣೆ ಕೊಟ್ಟು ಹೇಳಿದ್ರು. ಇವತ್ತು 2 ತಲೆಮಾರಾದರೂ ಕೂಡ 3 ತಲೆಮಾರಾದರೂ ಕೂಡ ಉಳುವ ಭೂಮಿಯ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ಇವತ್ತು ಆಗ್ತಾ ಇಲ್ಲ ಗ್ರಾಮೀಣ ಪ್ರದೇಶಗಳು. ಅದರಲ್ಲೂ ಕೂಡ ಸಮಸ್ಯೆಗಳು ಏನಾದರೂ ಬಗೆಹರಿಸ್ಕೋಬೇಕಾದ್ರೆ ಕಚೇರಿಗೆ ಬಂದರೆ ಇವತ್ತು ಯಾರು ರೈತರ ಕೆಲಸ ಮಾಡೋಕ್ಕೆ ತಯಾರಾಗಿಲ್ಲ ಅಧಿಕಾರಿಗಳು. ಎಲ್ಲ ಬಂಡವಾಳಶಾಹಿಗಳಿಗೆ ಕಚೇರಿ ಆಗಿರೋಂಥ ಪರಿಸ್ಥಿತಿ ಇವತ್ತು ಮಾರ್ಪಾಡಾಗಿದೆ. ಅದನ್ನು ಖಂಡಿಸಿ ಇವತ್ತು ಸಾಮೂಹಿಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನ ಈ ಒಂದು ಗಡುವು ಒಂದು ಸಮಯಾವಕಾಶ ಕೊಟ್ಟು ಮುಂದೆ ದೊಡ್ಡ ಹೋರಾಟವನ್ನು ಈ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಈ ಸಮಸ್ಯೆಯನ್ನು ಪರಿಹರಿಸುವಂಥದ್ದು ಕೆಲಸ ಮಾಡದೆ ಹೋದರೆ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ನಾವು ಯಾವಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಇವತ್ತು ಪರ್ಯಾಯವಾಗಿ ಇವತ್ತು ಎಚ್ಚರಿಕೆ ವಿಚಾರವಾಗಿ ಇವತ್ತು ಧರಣಿ ಮಾಡಿ ಇವತ್ತು ಮನವಿ ಪತ್ರವನ್ನು ಕೊಟ್ಟು ಹೋಗ್ತೀವಿ.